ನನಗೆ ಆಶ್ಚರ್ಯ ಆಗುತ್ತೆ ನನ್ನ ಫೋಟೋಸ್ ನೋಡ್ತಾ ಇದ್ರೆ. ಮೊದಲನೇ ಫೋಟೋದಲ್ಲಿ 115 kg ಇದ್ದೀನಿ, ಇವಾಗ ಫೋಟೋದಲ್ಲಿ 90 kg ಇದ್ದೀನಿ. ಇದನ್ನ ನಾನು ಅಚೀವ್ ಮಾಡೋಕ್ಕೆ ಇಲ್ಲ ಅಂದರೂ ಒಂದು 15 ರಿಂದ 16 ತಿಂಗಳು ಅಂದರೆ 1.5 ವರ್ಷ ತೊಗೊಂಡಿದ್ದೀನಿ. ಜರ್ನಿ ಸ್ಟಾರ್ಟ್ ಮಾಡಿ ನಂದು ವೆಯ್ಟ್ ಲಾಸ್ ಜರ್ನಿ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ 7 ಮಂತ್ಸ್ ಆಗಿದೆ ಅಷ್ಟೇ. ಬಟ್ ನಾನು ಲಾಸ್ಟ್ ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ದು, ಅಂದರೆ 2025 ಡಿಸೆಂಬರಿಂದ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಬಟ್ ಇನ್ನೊಂದು ಏನಾಗಿದೆ ಅಂದರೆ 25 kg ಕಳೆದ ನಂತರ ಇವಾಗ ವೇಟು ಏನು ಸ್ಟಕ್ ಆಗಿದೆ ಅಲ್ವಾ, ಅದು ತುಂಬ ಸಾಮಾನ್ಯ. ತುಂಬ ಮೆಜಾರಿಟಿ ವೇಟ್ ಹೋಗಿರೋದ್ರಿಂದ ಫ್ಯಾಟ್ ಇವಾಗ ಆ್ಯಕ್ಚುಲ್ ಆಗಿ ಬರ್ನಿಂಗ್ ಆಗ್ತಾ ಇದೆ. ಸೊ ಬಾಡಿ ರಿಕಂಪೋಸಿಷನ್ ಸ್ಟೇಜಲ್ಲಿದೆ, ಹಾಗಾಗಿ ವೇಟ್ ಸ್ಟಾಲ್ ಆಗಿರುತ್ತೆ. ಯಾಕೆಂದರೆ ಮೆಜಾರಿಟಿ ರೀಸನ್ಸ್ ನಾವು ಸೇಮ್ ರುಟೀನ್ ಫಾಲೋ ಮಾಡ್ತಾ ಇದ್ದೀನಿ, ಸೇಮ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ, ಅಥವಾ ಎಲ್ಲ ಸೇಮ್ ಟು ಸೇಮ್ ಇರೋದ್ರಿಂದ ಬಾಡಿಗೂ ಓಕೆ ಇಷ್ಟೇ ತಿಂತಾ ಇದ್ದಾಳೆ ಇವಳು, ಇಷ್ಟೇ ರುಟೀನ್ ನಾರ್ಮಲ್ ಆಗಿಬಿಟ್ಟಿದೆ, ಸೊ ಏನು ತೊಂದರೆ ಇಲ್ಲ ಅಂತ ಸೆಟ್ ಆಗಿಬಿಟ್ಟಿದೆ ಬಾಡಿ. ಬಟ್ ನಾನು ಇನ್ಮೇಲೆ ಬಾಡಿಗೆ ಸ್ವಲ್ಪ ಶಾಕ್ ಮಾಡಬೇಕು, ಸ್ವಲ್ಪ ವೇರಿಯೇಷನ್ ಮಾಡಬೇಕು, ನನ್ನ ಊಟ ತಿಂಡಿಲಿ ಸ್ವಲ್ಪ ಜಾಸ್ತಿ ತಿಂದು ಕಡಿಮೆ ತಿನ್ನಬೇಕು, ಆ ಥರ ಏನೇನೋ ಇದೆ. ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ಸೊ ನಿಮಗೆಲ್ಲ ಫ್ಯೂಚರಲ್ಲಿ ಅಪ್ಡೇಟ್ ಕೊಡ್ತೀನಿ. ಬಟ್ ನನ್ನ ಮೇನ್ ಗೋಲ್ ಏನಿದೆ ಅಂದರೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು ಎವ್ರಿ ಮೀಲಲ್ಲಿ ಅಂತ. ಬಿಕಾಸ್ ನನಗೆ 150 ಗ್ರಾಮ್ ಮೇಲೆ ಪ್ರೋಟೀನ್ ಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ನನ್ನ ಜೊತೆ ನೀವು ಇರ್ತೀರಲ್ಲ. ಬಾಯ್.